ಒಂದ್ ಕಾಲದಲ್ಲಿ ಒಂದು ಊರಿನಲ್ಲಿ ರಾಮಯ್ಯ ಅನ್ನುವ ರೈತ ಇದ್ದ. ಅವನ ಹೆಂಡತಿ ಹೆಸರು ತನುಜ. ರಾಮಯ್ಯ ಅವನೂರಿನಲ್ಲಿ ವ್ಯವಸಾಯ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದ. ದುರದೃಷ್ಟ ಏನು ಅಂದ್ರೆ ರಾಮಯ್ಯ ಏನೇ ಬೆಳೆ ಹಾಕಿದ್ರೂ ಅದು ಸರಿಯಾಗಿ ಬೆಳಿತಾನೆ ಇರ್ಲಿಲ್ಲ. ಆದ್ರಿಂದ ಯಾವಾಗ್ಲೂ ತುಂಬಾ ಬೇಜಾರಲ್ಲೇ ಇರ್ತಿದ್ದ. ಏನೋ ನನ್ನ ಹಣೆ ಬರಹ, ಎಷ್ಟೇ ಕಷ್ಟಪಟ್ರೂ ಫಲಿತ ಮಾತ್ರ ಝೀರೋನೇ. ತುಂಬಾನೇ ಕಷ್ಟಪಟ್ಟು ನೆಲನ ಉಳುಮೆ ಮಾಡಿ ಕಷ್ಟಪಟ್ಟು ಬೆಳೆ ಹಾಕಿದ್ರೆ ಎಲ್ಲಾನು ನಾಶ ಆಗ್ತಿದೆ. ಹೌದ್ರಿ, ಯಾರ ದೃಷ್ಟಿ ಬೀಳ್ತಿದ್ಯೋ ಏನೋ, ನಮ್ಗೆ ಯಾಕೆ ಈ ಪರಿಸ್ಥಿತಿ ಬರ್ತಿದ್ಯೋ. ಇವಾಗ ಜೋಳದ ಬೆಳೆ ಹಾಕಿದ್ದೀನಿ, ಈ ಬೆಳೆನಾದ್ರೂ ಚೆನ್ನಾಗಿ ಬರ್ಬೇಕು. ಹಾ ಹೌದು, ಇಲ್ಲಾಂದ್ರೆ ನಮ್ ಗತಿ ಅಷ್ಟೇ. ಸಾಲ ಕೊಟ್ಟವ್ರಿಗೆ ಏನು ಉತ್ತರ ಕೊಡೋದು ಹೇಳಿ? ಹಾ ಸರಿ ಸರಿ, ನಾನು ಹೊಲಕ್ಕೆ ಹೋಗ್ತೀನಿ. ಹಾ ಸರಿ ರೀ. ಹಾಗಂತ ರಾಮಯ್ಯ ಅವನು ಹಾಕಿದ ಜೋಳದ ಬೆಳೆ ಹೇಗಿದೆ ಅಂತ ನೋಡಕ್ಕೆ ಅವನ ಹೊಲದ ಹತ್ತಿರ ಹೋದ. ಅಯ್ಯಯ್ಯೋ, ಏನಿದು, ನೆನೆ ತನಕ ನಾನು ಹಾಕಿದ ಜೋಳದ ಬೆಳೆ ಎಲ್ಲ ತುಂಬಾ ಚೆನ್ನಾಗಿತ್ತು, ಆದ್ರೆ ಇವಾಗ ಏನಿದು ಈ ರೀತಿ ಎಲ್ಲ ಚೆಲ್ಲಪಿಲಿಯಾಗಿದೆ. ಹಾಗಂತ ರಾಮಯ್ಯ ಬೇಜಾರಿಂದ ಹೊಲದಲ್ಲೇ ಕೂತ್ಕೊಂಡು ಅಳ್ತಾ ಇದ್ದ. ಆಮೇಲೆ ಸ್ವಲ್ಪ ಸಮಯದ ನಂತರ ಅವನು ಮನೆಗ್ ಬಂದ. ಏನ್ರಿ, ಯಾಕೆ ಬೇಜಾರಲ್ಲಿದ್ದೀರಾ? ಏನ್ ಮಾಡೋದು, ಈ ಸಲ ಹಾಕಿದ ಬೆಳೆ ಕೂಡ ಎಲ್ಲ ನಾಶ ಆಯ್ತು. ಈ ವರ್ಷನೂ ನಮಗೆ ದೊಡ್ಡ ನಷ್ಟನೇ. ಅಯ್ಯೋ, ನೋಡ್ತಾ ಇದ್ರೆ ಆ ದೇವ್ರಿಗೂ ನಮ್ಮ ಮೇಲೆ ಕರುಣೆ ಇಲ್ಲ ಅಂತ ಅನಿಸ್ತಾ ಇದ್ದೀರಿ. ಊರಲ್ಲಿ ಕೂಡ ನನ್ನ ಮರ್ಯಾದೆ ಎಲ್ಲ ಹೋಯ್ತು. ಹಾಗಂತ ರಾಮಯ್ಯ ಊಟ ಕೂಡ ಮಾಡದೆ ದುರ್ಗಾದೇವಿಯ ಹತ್ರ ಬೇಡ್ಕೊಂಡು ಆಮೇಲೆ ಹೋಗಿ ಮಲಗ್ದ. ಆವಾಗ ಕನ್ಸಲ್ಲಿ ಅವನಿಗೆ ದುರ್ಗಾದೇವಿ ಕಾಣಿಸಿದ್ರು. ಇಲ್ ನೋಡಪ್ಪ ರಾಮಯ್ಯ, ಬೆಳೆ ಹೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಳ್ಬೇಡ. ನಿನ್ನ ಹೊಲದಲ್ಲಿ ಕೇವಲ ಮಾವಿನ ಹಣ್ಣುಗಳು ಮಾತ್ರ ಬೆಳೆಯುತ್ತೆ. ನೀನು ಮಾವಿನ ಮರಗಳನ್ನ ಇಡು, ಹಾಗೇನೆ ಮೊದಲು ಬಂದ ಫಸಲನ್ನ ನನಗೆ ನೈವೇದ್ಯವಾಗಿಡು. ಹಾಗಂತ ದುರ್ಗಾದೇವಿ ಕನ್ಸಲ್ ಬಂದು ಹೇಳಿದಾಗ ರಾಮಯ್ಯ ತಕ್ಷಣ ಎದ್ದು ತನ್ನ ಹೆಂಡತಿ ಹತ್ರ ಹೇಳ್ದ. ತನುಜ, ಇವಾಗ್ಲೇ ನನಗೆ ಕನ್ಸಲ್ಲಿ ದುರ್ಗಾದೇವಿ ಬಂದ್ರು. ಈ ವರ್ಷ ಮಾವಿನ ಹಣ್ಣು ಬೆಳೆ ಹಾಕ್ಬೇಕು ಅಂತ ಹೇಳಿದ್ರು. ಆದ್ರೆ ಏನ್ ಮಾಡಿದ್ರು ಏನ್ ಲಾಭ ಹೇಳಿ? ಹಾಗೆಲ್ಲ ಹೇಳ್ಬೇಡ, ದುರ್ಗಾ ಅಮ್ಮನೇ ಹೇಳಿದಾರೆ ಅಂದ್ರೆ ಅದನ್ನ ನಾವು ಮಾಡ್ಬೇಕು. ಸರಿ ರೀ, ಸರಿ, ಎಲ್ಲ ನಿಮ್ಮಿಷ್ಟ. ಹಾಗಂತ ರಾಮು ಮರುದಿನಾನೇ ಅವನ ಹೊಲದಲ್ಲಿ ಮಾವಿನ ಮರಗಳನ್ನ ಇಡಕ್ ಶುರು ಮಾಡ್ದ. ಮಾವಿನ ಹಣ್ಣುಗಳು ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿದ್ಯಾ ತನುಜ, ಮರಗಳೆಲ್ಲ ಹೇಗೆ ಬೆಳೆದು ಎಷ್ಟು ಮಾವಿನ ಹಣ್ಣುಗಳಿದೆ. ಆ ಮಾವಿನ ಹಣ್ಣುಗಳಿಗೆ ಏನೂ ಆಗಿಲ್ಲ. ಇದೆಲ್ಲ ಆ ದುರ್ಗಾಮಾತೆಯ ದಯೆನೇ ಇರ್ಬೇಕು. ನೀವವತ್ತು ಹೇಳಿದಾಗ ನಾನು ನಂಬಲಿಲ್ಲ ರೀ, ಆದ್ರೆ ಇದನ್ನ ನೋಡಿದ್ರೆ ಖಂಡಿತ ನಂಬೇಕಂತ ಅನಿಸ್ತಿದೆ. ಸರಿ ಸರಿ, ಮೊದಲನೇ ಫಸಲನ್ನ ಅಮ್ಮವ್ರಿಗೆ ನೈವೇದ್ಯವಾಗಿಡ್ಬೇಕು. ಹಾಗಂತ ರಾಮಯ್ಯ ಮೊದಲನೇ ಫಲವನ್ನ ತಗೊಂಡು ಹೋಗಿ ದೇವ್ರಿಗೆ ಇಟ್ಟು ಈ ರೀತಿ ಬೇಡ್ಕೊಂಡ. ಅಮ್ಮ, ನಿನಗೆ ತುಂಬಾ ಧನ್ಯವಾದ ತಾಯಿ. ನೀನ್ ಮಾತ್ರ ಇಲ್ಲ ಅಂದ್ರೆ ನನ್ನ ಜೀವನ ಹಾಗೇನೆ ಇರ್ತಾ ಇತ್ತು. ನನ್ನ ಜೀವನದಲ್ಲಿ ಮೊದಲನೇ ಸಲ ಬೆಳೆದ ಬೆಳೆಗಳು ಇದು. ಹಾಗಂತ ಮೊದಲು ಕೊಯ್ದ ಎಲ್ಲ ಹಣ್ಣುಗಳನ್ನ ಅಮ್ಮನವರಿಗೇನೆ ಕೊಟ್ಬಿಟ್ಟ. ಹಾಗೆ ಕೆಲವು ದಿನಗಳು ಹೋಯ್ತು. ರಾಮಯ್ಯ ಒಂದೊಂದು ವರ್ಷನೂ ಮಾವಿನ ಹಣ್ಣನ್ನ ಬೆಳೆಸೋದು, ಅದು ಬ್ರಹ್ಮಾಂಡವಾಗಿ ಬೆಳೆಯೋದು, ಮೊದಲನೇ ಫಲವನ್ನ ತಾಯಿಗೆ ನೈವೇದ್ಯ ಇಡೋದು, ಆಮೇಲೆ ಉಳಿದಿರೋದನ್ನ ಸಂತೆಗೆ ತಗೊಂಡು ಹೋಗಿ ವ್ಯಾಪಾರ ಮಾಡೋದು. ಹೀಗೇನೆ ರಾಮಯ್ಯ ಆ ವರ್ಷ ಕೂಡ ಮಾವಿನ ಹಣ್ಣನ್ನೇ ಬೆಳೆಸ್ತಾ ಇದ್ದ. ಈ ಸಲ ಮಾವಿನ ಹಣ್ಣು ಇನ್ನೂ ತುಂಬಾ ಚೆನ್ನಾಗಿ ಬಂದಿತ್ತು. ಆವಾಗ ತನುಜಾಗೆ ವಿಚಿತ್ರವಾದ ಆಲೋಚನೆಗಳು ಬಂತು. ರೀ, ಒಂದೊಂದು ವರ್ಷನೂ ನಾವು ಅಮ್ಮನವರಿಗೆ ಇಡ್ತೀವಲ್ವಾ ನೈವೇದ್ಯ, ಅದನ್ನ ಊರಿನವರು ಎಲ್ರೂ ಕೂಡ ತಿಂತಾ ಇದ್ದಾರೆ. ಹೌದು, ಆದ್ರೆ ಅದರಿಂದ ನಮ್ಗೆ ನಷ್ಟನೇ ಅಲ್ವಾ? ಪರವಾಗಿಲ್ಲ, ಅಮ್ಮನವ್ರಿಗೆ ಕೊಡ್ಬೇಕು ಅಲ್ವಾ? ಏನೋ ರೀ, ನಷ್ಟ ನಮಗೆ. ದುರ್ಗಾಮಾತೆ ಹತ್ರ ಇಟ್ರೆ ಮಾತ್ರ ಅವ್ರು ತಿಂತಾರಾ ಏನೋ? ಹಾಗಂತ ಹೇಳಿದ್ರಿಂದ ರಾಮಯ್ಯ ಈ ಸಲ ದೇವರಿಗೆ ಹಣ್ಣನ್ನ ಕೊಡದೆ ಅದನ್ನು ವ್ಯಾಪಾರಕ್ಕೆ ತಗೊಂಡು ಹೋದ. ಆವಾಗ ತೋಟದಲ್ಲಿ ಉಳಿದಿದ್ದ ಎಲ್ಲ ಹಣ್ಣುಗಳು ಗಾಳಿಗೆ ಕೆಳಗಡೆ ಬಿದ್ದುಬಿಡ್ತು. ಕೆಳಗಡೆ ಬಿದ್ದ ತಕ್ಷಣ ಹಾಳಾಯ್ತು. ಅಯ್ಯಯ್ಯೋ, ಏನಿದು, ಇದೆಲ್ಲ ನನ್ನ ತಪ್ಪು. ನಾನು ನನ್ನ ಹೆಂಡತಿ ಮಾತನ್ನ ಕೇಳಬಾರ್ದಾಗಿತ್ತು. ಹಾಗಂತ ಕೆಟ್ಟೋದ ಮಾವಿನ ಹಣ್ಣುಗಳನ್ನ ತಗೊಂಡು ದುರ್ಗಾಮಾತೆಯ ದೇವಸ್ಥಾನಕ್ಕೆ ಹೋದ. ಅಮ್ಮ, ನಾನ್ ಮಾಡಿದ್ದು ತಪ್ಪೇಮ್ಮ. ನೀನ್ ಕೊಟ್ಟ ವರನ ನಾನು ದುರುಪಯೋಗ ಮಾಡ್ಕೊಂಡೆ. ಇನ್ಯಾವಾಗಲೂ ಹಾಗೆ ಮಾಡಲ್ಲಮ್ಮ. ಹಾಗಂತ ಅಳ್ತಾ ಇದ್ದ. ಆವಾಗ ದುರ್ಗಾದೇವಿ ಪ್ರತ್ಯಕ್ಷವಾದ್ರು. ನಿನ್ ತಪ್ಪು ನಿನಗೆ ತಿಳಿಬೇಕು ಅಂತಾನೆ ನಾನು ಈ ರೀತಿ ಎಲ್ಲ ಮಾಡಿದ್ದು. ನನಗೆ ನೀವು ನೈವೇದ್ಯವಾಗಿ ಕೊಟ್ಟಿದ್ದನ ನಾನೇ ತಿನ್ಬೇಕು ಅಂತ ಏನೂ ಇಲ್ಲ. ನನ್ನ ಭಕ್ತರು ಯಾರು ತಿಂದ್ರೂ ಅದನ್ನ ನಾನ್ ತಿಂದ ಹಾಗೇನೆ ಅರ್ಥ. ಇವತ್ತಿಂದ ನಿಮ್ಮ ತೋಟದಲ್ಲಿ ಬರುವ ಮೊದಲನೇ ಹಣ್ಣುಗಳನ್ನ ನನಗೆ ಕೊಟ್ಟು ಅದನ್ನ ಊರಿನವರಿಗೆ ಕೊಡಿ.
ಹಾಗೆ ದುರ್ಗಾದೇವಿ ಹಾಳಾಗೋಗಿರುವ ಹಣ್ಣುಗಳನ್ನ ಚಿನ್ನದ ಹಣ್ಣುಗಳಾಗಿ ಬದಲಾಯಿಸಿದ್ರು. ನನಗೆ ಬುದ್ಧಿ ಬಂತು ಅಮ್ಮ, ನನ್ನನ್ನ ಕ್ಷಮಿಸ್ಬಿಡು ಹಾಗಂತ ಕ್ಷಮಾಪಣೆ ಕೇಳಿದಾಗ ದುರ್ಗಾಮಾತೆ ಅವರಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು.